ಗದಗದ ಪಂಡಿತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಕದನ ಶುರುವಾಗಿದೆ. ಪೀಠಾಧಿಪತಿಗಳು ಹಾಗೂ ಟ್ರಸ್ಟಿಗಳ ಒಳಜಗಳ ಬೀದಿಗೆ ಬಂದು ನಿಂತಿದೆ. ಒಬ್ಬರ ಮೇಲೊಬ್ಬರು ಆರೋಪಗಳ ಸುರಿಮಳೆಗೈತಿದ್ದಾರೆ. ಅದಾಗ 25 ಲಕ್ಷ ರೂಪಾಯಿ ಜಮಾ ಆಗೈತೆ. ಅದ್ರಾಗ 20 ಲಕ್ಷ ರೂಪಾಯಿ ಬಳಸ್ಯಾರ. ನಮ್ಮ ಮೇಲೆ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ. ಪುಟ್ಟರಾಜ ಗವಾಯಿ ಮಠದ ಶ್ರೀಗೆ ಹಾಕಿದ್ರಂತೆ ಜೀವ ಬೆದರಿಕೆ. ಟ್ರಸ್ಟಿಗಳು ವರ್ಸಸ್ ಶ್ರೀಗಳು, ಮಠದಲ್ಲಿ ಆಗ್ತಿದೆ ಅಲ್ಲೋಲ ಕಲ್ಲೋಲ. ಪಂಡಿತ ಪುಟ್ಟರಾಜ ಗವಾಯಿಗಳ ಮಠ ಅಂದ್ರೆ ಅದೆಷ್ಟೋ ಅಂಧ ಅನಾಥ ಮಕ್ಕಳ ಪಾಲಿನ ಆಶಾಕಿರಣ. ಬದುಕೆ ಮುಗೀತು ಅಂದ್ಕೊಂಡವರ ಪಾಲಿಗೆ ಇದೇ ಮಠ ಬೆಳಕಾಗಿದೆ. ಅಜ್ಜರ ಮಠದಲ್ಲಿ ಹರಿಯು ಸಂಗೀತದ ಹೊನಲು ಅದೆಷ್ಟೋ ಮಂದಿಯ ಬದುಕನ್ನೇ ಬದಲಿಸಿದೆ. ಹೀಗಾಗಿ ಜಾತಿ ಧರ್ಮದ ಹಂಗನ್ನ ಮೀರಿ ಬೆಳೆದ ಮಠವಿದು. ಆದ್ರೀಗ ಇದೇ ಮಠದಲ್ಲಿ ಪೀಠಾಧಿಪತಿಗಳು ಹಾಗೂ ಟ್ರಸ್ಟಿಗಳ ನಡುವೆ ಜಂಗಿ ಕುಸ್ತಿ ಶುರುವಾಗಿದೆ. ಶ್ರೀಗಳಿಗೆ ಜೀವ ಬೆದರಿಕೆ ಇದೆ ಅನ್ನೋ ಆರೋಪ ಕೇಳಿ ಬರ್ತಿದ್ದಂತೆ ಮಠದ ಅಂಗಳದಲ್ಲಿ ಹಂಗಾಮ ಶುರುವಾಗಿದೆ. ಜಸ್ಟ್ 4 ದಿನದ ಹಿಂದೆ ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜನವರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಟ್ರಸ್ಟಿಗಳು ನನಗೆ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ, ಅವರಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಟ್ರಸ್ಟಿ ಶಿವರುದ್ರಪ್ಪ ಇಟಗಿ ಮೇಲೆ 10 ಲಕ್ಷ ಕೇಳಿದ್ದ ಆರೋಪವನ್ನೂ ಹೊರಿಸಿದ್ರು. ಹೀಗಾಗಿ ಟ್ರಸ್ಟಿಗಳು ಈಗ ಸಿಡಿದಿದ್ದಾರೆ. ನಾನೇ ಮಠಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿದ್ದೇನೆ, ಆದರೆ ಶ್ರೀಗಳು ಮಠದ ಜಮೀನು ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ ನಾನು ಕೋರ್ಟ್ ಮೆಟ್ಟಿಲು ಏರ್ತಿದ್ದಂತೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ಟ್ರಸ್ಟಿ ಶಿವರುದ್ರಪ್ಪ ಕಿಡಿಕಾರಿದ್ದಾರೆ. ಅವ್ರ ಮೇಲೆ 2-3 ಕೇಸ್ ಮಾಡೀನಿ ಕೋರ್ಟಿಗೆ. ಇದು ಜಾಗ ಮಾರಿದ್ದು, ಶಿಕ್ಷಣ ಸಂಸ್ಥೆದ್ದು. ಆಮೇಲೆ ನಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಯಾರ ಬ್ಯಾಂಕ್ನಾಗ. ತಮ್ಮ ಹೆಸರಲ್ಲಿ ಮಾಡಿ ನಮ್ಮ ಸಹಿ ತೊಗೋಬೇಕು. ಅವರು ಕಮಿಟಿ ಸಹಿ ಇಲ್ಲದ ಮಾಡಿ ಅದಾಗ 25 ಲಕ್ಷ ರೂಪಾಯಿ ಜಮಾ ಆಗೈತೆ. ಅದ್ರಾಗ 20 ಲಕ್ಷ ರೂಪಾಯಿ ಬಳಸ್ಯಾರ. ಶ್ರೀಗಳ ಜೀವ ಬೆದರಿಕೆ ಆರೋಪಕ್ಕೆ ಟ್ರಸ್ಟಿಗಳು ಫುಲ್ ಗರಂ ಆಗಿದ್ದಾರೆ. ಶ್ರೀಗಳು ಮಾಡಿರೋ ಆರೋಪ ಕೇಳಿ ನಮಗೆ ದಿಗ್ಭ್ರಮೆಯಾಗಿದೆ. ಮಠಕ್ಕಾಗಿ ನಾವು ಎಲ್ಲಾ ರೀತಿಯ ಸೇವೆ ಸಲ್ಲಿಸಿದ್ದೇವೆ, ಆದ್ರೀಗ ಶ್ರೀಗಳೇ ಈ ರೀತಿಯ ಹೇಳಿಕೆ ನೀಡ್ತಿದ್ದಾರೆ. ಇದನ್ನ ನೋಡಿದ್ರೆ ಶ್ರೀಗಳ ಹಿಂದೆ ಬೇರೆ ಯಾರೋ ಇದ್ದಂತಿದೆ ಅಂತ ಟ್ರಸ್ಟಿಗಳು ಕಿಡಿಕಾರ್ತಿದ್ದಾರೆ. ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಸುಮಾರು 40 ವರ್ಷದ ಹಿಂದಿನಿಂದ ನಾ ಮಠಕ್ಕೆ ಭಕ್ತ ಆಗಿದ್ದೀನಿ. ಟ್ರಸ್ಟಿಗಳ ಆಗಿನೂ ಕೆಲಸ ಮಾಡ್ತೀನಿ. ಮುಖ್ಯ ಟ್ರಸ್ಟಿ ಏನಕ್ಕೆ ನಾನು ಭಕ್ತನಾಗಿ ಭಾಳ ಸೇವಾ ಮಾಡ್ಕೊತ ಬಂದೀನಿ ಮನಪೂರ್ವಕವಾಗಿ. ಈಗಿನ ಪೂಜ್ಯ ಕಲ್ಲಯ್ಯಜ್ಜರು ಕೂಡ ನಾವು ಸ್ನೇಹಪರವಾಗಿದ್ವಿ, ಗೌರವಪೂರ್ವಕವಾಗಿ ಅವರು ನಮಗೆ ಗೌರವ ಕೊಡ್ತೀವಿ, ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಆದರೂ ಈಗ ಯಾಕೆ 3 ದಿನದಿಂದ ವಿಷಯನೇ ಬೇರೆ ಇತ್ತು, ನಮ್ಮನ್ನು ಕರೀಲಾರ್ದ ಕೇಳಾರ್ದನ ನಮ್ಮ ಮೇಲೆ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ಸೇವೆ ಮೂಲಕ ಸದ್ದು ಮಾಡ್ತಿದ್ದ ಶ್ರೀಮಠ ಈಗ ಬೇಡದ ವಿಷಯಕ್ಕೆ ಸದ್ದು ಮಾಡ್ತದೆ. ಇದರಲ್ಲಿ ಶ್ರೀಗಳು ಹೇಳ್ತಿರೋದು ಸತ್ಯಾನ ಅಥವಾ ಟ್ರಸ್ಟಿಗಳು ಹೇಳ್ತಿರೋದು ಸತ್ಯಾನ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.